ಅಯ್ಯೋ ನನ್ನ ಮಗನ ಸಾರಿ ಅಮ್ಮ, ಏನಿಲ್ಲ. ಸಾರಿ. ಅಯ್ಯೋ ಸರ್ ಮೊಬೈಲ್ ಆಫ್ ಮಾಡಿ ಬೇಡ ನಂಗೆ ಯಾರೋ ಮನೆಯವ್ರು ಇಸ್ಕೊಂಡು ಇಟ್ಕೊಳ್ಳಿ ಸಂಜು ಹಾಂ ಕಮಲಕ್ಕೆ ಕೊಡ್ತೀವಿ ಅಂತ ಭರವಸೆ ಕೊಡುವವರೆಗೂ ನಾವು ಹೆಣ್ಣು ತೆಗೆದು ಬಿಡೋದಿಲ್ಲ. ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿರೋ ಹಾಸನ ಜಿಲ್ಲೆಯಲ್ಲಿರುವ ಎಲ್ಲ ಆನೆಗಳನ್ನು ಸ್ಥಳಾಂತರ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಇಲ್ಲ ಎಲ್ಲ ಮಕ್ಕಳು ಶಾಲೆಗೆ ಹೋಗೋಕ್ಕೆ ಭಯ ಬೀಳ್ತರಾಗಿದ್ದಾರೆ. ಕೂಲಿ ಕಾರ್ಮಿಕರು ಕೆಲಸ ಮಾಡೋಕ್ಕಾಗ್ತಿಲ್ಲ. ತೋಟವರು ಎಲ್ಲ ತೋಟ ಆಳ್ಬಿಡ್ತಿದ್ದಾರೆ. ಇಲ್ಲಿ ಸುತ್ತಮುತ್ತ ಸಾವಿರಾರು ಎಕರೆ ಗದ್ದೆಗಳುಂಟು, ಯಾರು ಗದ್ದೆಗಳು ಮಾಡ್ತಾ ಇಲ್ಲ, ಎಲ್ಲ ಗದ್ದೆ ಆಳ್ಬಿಟ್ಟಿದೆ. ಇದೇ ಪರಿಸ್ಥಿತಿ ಮುಂದೆ ಆದರೆ ನಾವು ಏನು ಮಾಡಬೇಕು? ಹಾಗಾಗಿ ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ನಮ್ಮೆಲ್ಲ ಜಮೀನು ತಗೊಂಡು ನಮಗೆ ವರ್ಷಕ್ಕೆ ಇಷ್ಟೊಂದು ಲೀಜಿಗೆ ತಗೊಂಡು ನಮಗೆ ಆನೆ ಮನೆ ಮಾಡಲಿ, ನಮಗೆ ಎಕರೆಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಿ. ನಾವು SPDC ಬಂದಿದ್ದಾರೆ. ಅವರು ನಾವು ಶಾಶ್ವತ ಪರಿಹಾರ ಮಾಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ. ಇವರು ಮಾತು ನಮಗೆ ನಂಬಿಕೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವರು ಪ್ರತಿ ಸಲ ಹೇಳ್ತಾರೆ, 15 ಲಕ್ಷ ಚೆಕ್ ಕೊಡ್ತಾರೆ, ಪರಿಹಾರ ಕೊಟ್ಟು ಹೋಗ್ತಾರೆ. ಹಾಗಾಗಿ ನಮಗೆ ಆ ಪರಿಹಾರ ಬೇಡ. ಪರಿಹಾರ ಬೇಕಾದ್ರೆ ನಾವೇ ರೈತರೆಲ್ಲ ಚಂದ ಎತ್ತಬೇಕಾದ್ರೆ ಅವರಿಗೆ ಪರಿಹಾರ ಕೊಡೋದಾಗಲಿ, ನಮಗೆ ಅವರ ಪರಿಹಾರ ಸರ್ಕಾರ ಬೇಡ. ನಮಗೆ ಶಾಶ್ವತ ಪರಿಹಾರ ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಡ ಮಾಡ್ತೀವಿ.